40 ರೂಪಾಯಿ ಕೆಲಸನ ಈಗ ಹಚ್ಕೊಂಡ್ರೇ ಸಮಾಧಾನ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ ನೀವು ಯಾವುದು ಏರ್ ಕಲರ್ ಹಚ್ತೀರಾ ಅಂತ. ನಾನು ಮೆಹಂದಿ ಹಚ್ತಾ ಇದ್ದೆ, ಆದರೆ ನನಗೆ ಅದು ಸೆಟ್ ಆಗಲಿಲ್ಲ ಆ ಕಲರು. ಅದಕ್ಕೆ ನೋಡಿ ನಾನು ಸ್ಟಿಕ್ಸ್ ಇನ್ಸ್ಟಾ ಶಾಂಪೂ ಏರ್ ಕಲರ್ ಅಂತ ಇದೆ, 20 ರೂಪಾಯಿ ನೋಡಿ ಒಂದು ಪ್ಯಾಕೆಟ್. ಇದು ನಾನು 15 ದಿವ್ಸಕ್ಕೆ ಒಂದು ಸರಿ ಹಾಕ್ಕೊಳ್ತೀನಿ. ನಾನು ಯಾವುದ್ಯಾವುದೋ ಅದು ಹೆಸ್ರೆಲ್ಲ ಹೇಳೋದು ಬೇಡ, ಬೇರೆ ಎಲ್ಲ ತೊಗೊಂಡ್ಬಂದು ಹಾಕ್ದೆ 200-300 ರೂಪಾಯಿದು. ನನಗೆ ಸೆಟ್ ಆಗಲಿಲ್ಲ ಅದು. ಅದೂ ಅಷ್ಟೇ 15 ದಿವಸನೇ ನನಗೆ ಬರ್ತಾ ಇದ್ದಿದ್ದು. ಹಾಗಾಗಿ ನಾವು ಯಾಕಂದರೆ ಹೆಣ್ಮಕ್ಳು ತಲೆಗೆ ಸ್ನಾನ ಜಾಸ್ತಿ ಮಾಡ್ತೀವಲ್ವ, ಹಾಗಾಗಿ ನನಗೆ ಅದು ಸೆಟ್ ಆಗಲಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಇವಾಗ 20 ರೂಪಾಯಿ ಅಷ್ಟೇ ಇದು. ಇದರಲ್ಲೇ ಗ್ಲೌಸ್ ಇರುತ್ತೆ. ನಾನು 2 ಪ್ಯಾಕೆಟ್ ಹಾಕ್ಕೊಳ್ಳೋದ್ರಿಂದ ಒಂದು ಗ್ಲೌಸ್ ಮಾತ್ರ ನನಗೆ ಯೂಸ್ ಆಗುತ್ತೆ, ಒಂದು ಹಾಗೆ ಇಟ್ಟಿರ್ತೀನಿ ನಾನು. ನನ್ನ ಮಗಳಿಗೆ ಮೆಹಂದಿ ಹಚ್ಬೇಕಾದ್ರೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ನೋಡಿ. ಇದು ಈ ಥರ ಇರುತ್ತೆ, ಇದರಲ್ಲಿ ಗ್ಲೌಸ್ ಇರುತ್ತೆ, ಈ ಥರ ಇರುತ್ತೆ. ನಾನು 2 ಪ್ಯಾಕೆಟ್ ನೋಡಿ, ನಾನು ಇದೊಂದು ಬೌಲ್ ಇಟ್ಕೊಂಬಿಟ್ಟಿರ್ತೀನಿ. ಇದಕ್ಕೆ ಒಂದು ಏರ್ ಬ್ರಷ್ ಇಟ್ಕೊಂಡಿರ್ತೀನಿ. ತುಂಬ ಜನ ಕೇಳಿದ್ದೀರಾ, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ ನಾನು. ಇದರಲ್ಲಿ ಈ ಥರ ಬರುತ್ತೆ. ನನಗೆ ತುಂಬ ಕಪ್ಪು ಕಾಣಿಸೋದು ಇಷ್ಟ ಇಲ್ಲ. ಇದು ಬರ್ಗಂಡಿ ಏನಾಗುತ್ತೆ, ನಾವು ಬಿಸಿಲಿಗೆಲ್ಲಾದರೂ ಹೋದಾಗ, ಹೊರಗಡೆ ಹೋದಾಗ ಬಿಸಿಲಿಗೆ ಒಂಥರ ಬೀಟ್ರೋಟ್ ಕಲರ್ ಕಾಣಿಸುತ್ತೆ. ಹಾಗಾಗಿ ನಾನು ಮೆಹಂದಿ ಹಚ್ಕೊಳ್ತೀನಿ, ಯಾವಾಗಾದರೂ ತಿಂಗಳಿಗೊಂದ್ಸರಿ 2 ತಿಂಗಳಿಗೊಂದ್ಸರಿ ಮೆಹಂದಿ ಹಚ್ಕೊಳ್ತೀನಿ, ಇಲ್ಲ ಅಂತಲ್ಲ. ಆದರೆ ತುಂಬ ಮೆಹಂದಿನೇ ಹಚ್ಕೊಳ್ಳಲ್ಲ ನಾನು ಹಚ್ಕೊಳ್ಳೋದೇ ಇದು. ತುಂಬ ದೊಡ್ಡದು ಕಂಪ್ನಿದೆಲ್ಲ ನಾನು ಹಚ್ಕೊಂಡೆ, ನನಗದು ಸೆಟ್ ಆಗಲಿಲ್ಲ. ಅದೂ ಅದೇ ರೇಟು, ಅದು ರೇಟ್ ಜಾಸ್ತಿ. ಆದರೆ ಟೈಮ್ ನನಗೆ 10-15 ದಿವಸಕ್ಕೆ ಬೇಗ ಅದೂ ಬಿಳಿ ಆಗೋಕ್ಕೆ ಶುರು ಆಗೋಯಿತು. ನನಗೇನು ಚಿಕ್ಕ ವಯಸ್ಸೇನಲ್ಲ. ಬಣ್ಣ ಹಚ್ಕೊಳ್ತೀರೋ ನೀವು ಅಂತ ಕಮೆಂಟಲ್ಲಿ ಕೇಳಬೇಡಿ, ಖಂಡಿತ ನಾನು ಹಚ್ಕೊಳ್ತೀನಿ. ಎಲ್ಲರೂ ಇವಾಗಂತೂ ಹತ್ತನ್ನು ನೋಡಿ ಫುಲ್ಲು ಒಂದು ತೊಟ್ಟು ಇದ್ದಂಗೆ ಹಾಕ್ಕೊಂಡಿರ್ತೀನಿ. ಇದನ್ನು ಮಿಕ್ಸ್ ಮಾಡ್ತೀನಿ. ಈಗಂತೂ 10-11 ವರ್ಷದ ಮಕ್ಕಳಿಗೆಲ್ಲ ಬಿಳಿ ಕೂದಲಾಗಿರುತ್ತೆ. ಈ ಥರ ಬರುತ್ತೆ. ಎರಡು ಪ್ಯಾಕೆಟ್ ಸಾಕಾಗುತ್ತೆ ನನಗೆ. ಇದರಲ್ಲಿ ಗ್ಲೌಸ್ ನೋಡಿ ಈ ಥರ ಇರುತ್ತೆ ಗ್ಲೌಸ್. ಈ ಥರ ಇರುತ್ತೆ. ಇದನ್ನು ಹೀಗೆ ಎಲ್ರಿಗೂ ಗೊತ್ತಿಲ್ದಿರೋದೇನಲ್ಲ ಇದು. ಆದರೂ ವೀಡಿಯೋ ಮಾಡಿದ್ದೀವಿ ಅಂದರೆ ನೀಟಾಗಿ ತೋರಿಸ್ಬೇಕಲ್ವ. ಈ ಥರ ಬರುತ್ತೆ. ನಾನಿವಾಗ ಹಚ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಫಸ್ಟು ಎಣ್ಣೆ ಏನು ಇಲ್ದಂಗೆ ತಲೆಗೆ ಸ್ನಾನ ಮಾಡ್ಕೊಂಡಿರ್ತೀನಿ. ಒಂದು ದಿವಸ ತಲೆಗೆ ಸ್ನಾನ ಮಾಡ್ಕೊಂಡಿರ್ತೀನಿ, ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಸ್ನಾನ ಮಾಡ್ಕೊಂಡಿರ್ತೀನಿ. ಮಾರನೇ ದಿವಸ ನಾನು ಹಚ್ಕೊಳ್ತೀನಿ. ನೋಡಿ ಈ ಥರ ಆಗಿರುತ್ತೆ. ನೋಡಿ ಈ ಥರ ಬೆಳ್ಳಗಾಗಿರುತ್ತೆ. ಇದನ್ನು ಇವಾಗ ಕಲಿಸ್ಕೊಂಡಿರ್ತೀನಲ್ಲ, ನಾನು ಹಚ್ಕೊಳ್ಳೋದು ಯಾವ ಥರ ನೋಡಿ. ಫಸ್ಟು ಮುಂದೆಲ್ಲ ಹಚ್ಕೊಂಡ್ಬಿಡ್ತೀನಿ. ಕಲರ್ ಹಚ್ಕೊಳ್ಳೋದು ಒಳ್ಳೆಯದಲ್ಲ, ಮನೆಯಲ್ಲೇ ಏನಾದರೂ ಮಾಡಿ ಅಂತ ತುಂಬ ಜನ ಹೇಳ್ತಾರೆ. ಆದರೆ ಏನಾಗೋಗಿರುತ್ತೆ ಅಂದರೆ ನಾವು ಇದಕ್ಕೆ ಅಭ್ಯಾಸ ಆಗೋಗಿರ್ತೀವಿ ನಾವು, ಹಾಗಾಗಿ ಬೇರೆ ಸೆಟ್ ಆಗಲ್ಲ. ನಾನು ತುಂಬ ಥರ ಟ್ರೈ ಮಾಡಿದೆ, ಮನೇಲೇ ಏನೇನೋ ಮಾಡೋದು, ಅದೆಲ್ಲ ಸುಮ್ಮನೆ ನನಗೂ
ಸೆಟ್ ಆಗಲಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಇದು ತುಂಬ ವರ್ಷದಿಂದ ನಾನು ಇದೇ ಹಚ್ಕೊಳ್ತಾ ಇರೋದು. ಇಲ್ಲಿ ಸೈಡೆಲ್ಲ ನೀಟಾಗಿ ಈಗ ಹಚ್ಕೊಳ್ತೀನಿ. ಈ ಸೈಡು ಅಷ್ಟೇ. ನಾನು ಇಷ್ಟರವರೆಗೂ ಪಾರ್ಲರ್ಗೆ ಹೋಗಿ ನಾನು ಹಚ್ಚಿಸ್ಕೊಂಡಿಲ್ಲ, ನಾನೇ ಹಚ್ಕೊಳ್ಳೋದು. 40 ರೂಪಾಯಿ ಕೆಲಸನ ಪಾರ್ಲರ್ ಅವ್ರಿಗೆ ಬೇರೆ ಅಷ್ಟು ಕೊಡಬೇಕಲ್ಲ, ಅದಕ್ಕೋಸ್ಕರ ಈಗ ಹಚ್ಕೊಂಡ್ಬಿಡ್ತೀನಿ. ಇದಿಷ್ಟೇ. ಈ ಬ್ರಷ್ನ ಈ ಥರ ಮಾಡ್ಕೊಳ್ತೀನಿ. ಇದು ಬ್ರಷ್ ಕತೆ ಅಷ್ಟೇ ಮುಗೀತು. ಈ ಥರ ನೀವು ಎಣ್ಣೆ ಹಚ್ಕೊಳ್ತೀರಲ್ಲ, ಹಾಗೆ ಸ್ವಲ್ಪ ತೊಗೊಳ್ತೀನಿ. ಸ್ವಲ್ಪ ತೊಗೊಂಡು ಹೀಗೆ ಈಗ ನನಗೆ ಎಣ್ಣೆ ಹಚ್ಚಿರೋ ಥರ ಹಚ್ಕೊಬೇಕು. ಯಾವುದು ನೀವು ಮನೆಯಲ್ಲಿ ಹಳೆ ನೈಟಿ ಆ ಥರದ್ದು ಇಟ್ಕೊಂಬಿಡಿ, ಆ ಥರದ್ರಲ್ಲಿ ಹಚ್ಕೊಳ್ಳಿ. ಯಾಕಂದರೆ ಒಂದೊಂದು ಸೋರು ಇರುತ್ತೆ ನಾವು ಈಗ ಹಚ್ಕೊಳ್ಬೇಕಾದ್ರೆ. ನನಗೆ ಈಗ ಹಚ್ಕೊಂಡ್ರೇ ಸಮಾಧಾನ. ಆವಾಗ ಎಲ್ಲ ಕಡೆಯೂ ಈರಿರುತ್ತೆ, ಅಂಟ್ಕೊಳ್ಳುತ್ತೆ ನಮ್ಮ ಕೂದಲಿಗೆಲ್ಲ. 15 ದಿವಸ ನನಗೆ ಬರುತ್ತೆ. ಇವಾಗ ಇಲ್ಲೇ ಹೀಗೆ ಮಾಡಿಕೊಂಡು ಇಲ್ಲೂ ಅಷ್ಟೇ ಇಷ್ಟ ಆದಮೇಲೆ ಇಲ್ಲೆಲ್ಲ ಏನು ಅಷ್ಟಿರಲ್ಲ, ಸ್ವಲ್ಪ ಲಾಸ್ಟಲ್ಲಿ ಬುಡಕ್ಕೆಲ್ಲ ಹಚ್ಕೊಂಡ್ಬಿಡ್ತೀನಿ. ಈ ಥರ ಹಿಂದೆಲ್ಲ ಆಗಿರುತ್ತೆ. ಈ ಥರ ಫುಲ್ ಏನೂ ಹಾಕಿರಲ್ಲ. ಒಂದು ಇದಕ್ಕಂತಲೇ ಬಾಚಣಿಗೆ ಇಟ್ಕೊಂಡಿರ್ತೀನಿ. ಆ ಬಾಚಣಿಗೆಯಲ್ಲಿ ಹೀಗೆ ಬಾಚ್ಕೊಂಡ್ರೆ ಏನಾಗುತ್ತೆ, ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ ನಿಮಗೆ. ಇದು ಹಾಗೆ ಸ್ನಾನ ಮಾಡ್ಬೋದು ಅಂತಾರೆ, ನಾನು ಮಾಡಲ್ಲ. ಒಂದು 10 ನಿಮಿಷ 20 ನಿಮಿಷ ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ಬಚ್ಚಲೇನಾದರೂ ಉಜ್ಜೋದಿರುತ್ತೆ, ಬಚ್ಚಲೆಲ್ಲ ಉಜ್ಜೋದು ಏನಾದರೂ ಮುಗಿಸ್ಕೊಂಡು ಸ್ನಾನಕ್ಕೆ ಹೋಗೋಷ್ಟೊತ್ತಿಗೆ ನಮ್ಗೆ ಸರಿ ಆಗುತ್ತೆ. ನೋಡಿ ಈ ಥರ ಬಾಚ್ಕೊಂಡ್ಬಿಡ್ತೀನಿ. ಫುಲ್ಲು ಬಾಚ್ಕೊಂಡು ಅದಕ್ಕಂತಲೇ ಅದೇ ಕಲರ್ ಕ್ಲಿಪ್ ಇಟ್ಕೊಂಡಿರ್ತೀನಿ. ವೈಟ್ ಕಲರು, ಲೈಟ್ ಕಲರೆಲ್ಲ ಇಟ್ಕೊಂಡಿರಲ್ಲ. ಇದನ್ನು ಹೀಗೆ ಮಾಡಿಕೊಂಡು ಈ ಥರ ಬರುತ್ತೆ. ಇಷ್ಟೇ. ಎಲ್ಲರೂ ಕೇಳ್ತಿದ್ರಿ ಅಲ್ಲ, ಇವತ್ತು ನಾನು ನೋಡಿ ಇದನ್ನು ಉಲ್ಟಾ ಮಾಡಿ ಬಿಸಾಡೋದು. ಎಲ್ಲರೂ ಕೇಳ್ತಿದ್ರಿ, ಅದಕ್ಕೋಸ್ಕರ ಮಾಡಿದೆ. ಇವತ್ತು ನಾನು ಶಾಂಪು ಹಾಕಲ್ಲ, ನಾಳೆ ಶಾಂಪು ಹಾಕ್ತೀನಿ. ನಾನು ಒಂದು ದಿವಸ ಹಾಗೆ ಬಿಟ್ಬಿಡ್ತೀನಿ, ನಾಳೆ ಶಾಂಪು ಹಾಕ್ತೀನಿ. ಮಾಮೂಲಿ ಸ್ನಾನ ಮಾಡೋದು ಅಷ್ಟೇ, ಇನ್ನೇನೂ ಇಲ್ಲ. ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಈ ಥರ ಆಗುತ್ತೆ. ನಾನು ಶಾಂಪು ಏನೂ ಹಾಕ್ಕೊಳ್ಳಲ್ಲ, ಈ ಥರ ಬರುತ್ತೆ ನೋಡಿ. ಇದು ಒಣಗಿದ ಮೇಲೆ ಸರಿ ಆಗುತ್ತೆ. ನಾನು ಈಗ ಸ್ನಾನ ಮಾಡ್ಕೊಂಡು ಬಂದಿರೋದು. ಈ ಥರ ನೋಡಿ, ಎಲ್ಲೂ ಏನೂ ಕಾಣಿಸಲ್ಲ. ನೀವು ಬಿಸಿಲಿಗೆ ಹೋದಾಗ ನಿಮಗೆ ಬರ್ಗಂಡಿ ಕಲರ್, ಬೀಟ್ರೋಟ್ ಕಲರ್ ಬರುತ್ತೆ. ಇಷ್ಟೇ. ತುಂಬ ಜನ ಕೇಳ್ತಾಯಿದ್ರಿ, ಅಕ್ಕ ಹೇಳ್ಕೊಡಿ, ಅಕ್ಕ ತಿಳಿಸಿ, ನೀವೇನು ಹಚ್ಕೊಳ್ತೀರಾ ಅಂತ ಕೇಳ್ತಾಯಿದ್ರಿ. ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡ್ತೀನಿ. ವಿಡಿಯೋ ಫುಲ್ಲು ನೋಡಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ನೆಗೆಟಿವ್ ಆಗಂತೂ ಕಮೆಂಟ್ ಮಾಡಬೇಡಿ ದಯವಿಟ್ಟು. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.